ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ. ನೀವು ಅಗ್ರಿಕಲ್ಚರ್ ಪ್ರಾಪರ್ಟಿ ಬೈ ಮಾಡ್ತಿದ್ದೀರಾ ಅಂತ ಅನ್ನೋ ಟೈಮಲ್ಲಿ ಈ ವರ್ಡ್ನ ಸಾಮಾನ್ಯವಾಗಿ ಕೇಳಿರ್ತೀರ. ನೋಡಿ, ಈ ಜಮೀನಿಗೆ ಪೌತಿ ಖಾತೆ ಮಾಡಿಸ್ಕೊಂಡಿಲ್ಲ, ನಿಮ್ಮ ಬಡ್ಜೆಟ್ಗೆ ಸಿಕ್ಬಿಡುತ್ತೆ, ಕಡಿಮೆ ದುಡ್ಡಿಗೆ ಕೊಡ್ತಾ ಇದ್ದಾರೆ, ನೋಡಿ ಒಂದು ಸ್ವಲ್ಪ ಅಡ್ವಾನ್ಸ್ ದುಡ್ಡು ಕೊಟ್ಬಿಟ್ಟು ನೀವೇ ಡಾಕ್ಯುಮೆಂಟನ್ನು ಮಾಡಿಸ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬಿಡಿ ಅಂತ. ಈ ಥರ ಸಂದರ್ಭಗಳಲ್ಲಿ ನೀವು ಸರಿಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡದೆ, ಸೆಲ್ಲರ್ ಹತ್ರ ಎಲ್ಲ ವಿಷಯಗಳನ್ನ ಅಪ್ಡೇಟ್ ತಗೊಳ್ದೆ ಅಡ್ವಾನ್ಸ್ ದುಡ್ಡು ಏನಾದರೂ ಕೊಟ್ರೆ ದುಡ್ಡಲ್ಲೇ ಲಾಕ್ ಆಗಿಬಿಡುತ್ತೆ. ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ನಾನು ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ. ಸೊ ನಾನು ಇವತ್ತು ನಿಮಗೆ ಪೌತಿ ಖಾತೆ ಅಂದ್ರೆ ಏನು, ಪೌತಿ ಖಾತೆ ಮಾಡಿಸೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕಾಗತ್ತೆ, ಹಾಗೆ ಪೌತಿ ಖಾತೆ ಮಾಡಿಲ್ಲ ಅಂದ್ರೆ ಏನೇನು ಡಿಸ್ಅಡ್ವಾಂಟೇಜ್ಗಳಿರುತ್ತೆ, ಏನೇನು ಫೆಸಿಲಿಟೀಸ್ ಕ್ಲೇಮ್ ಮಾಡೋಕ್ಕಾಗಲ್ಲ, ಎಲ್ಲ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಪೌತಿ ಖಾತೆ ಅಂತ ಅಂದ್ರೆ ಪಿತ್ರಾರ್ಜಿತವಾಗಿ ಬಂದಿರುವಂತ ಜಮೀನನ್ನ ನೆಕ್ಸ್ಟ್ ಮುಂದಿನ ವಾರಸುದಾರರಿಗೆ ಮಾಲೀಕತ್ವವನ್ನ ವರ್ಗಾವಣೆ ಮಾಡೋದನ್ನೇ ಪೌತಿ ಖಾತೆ ಅಂತ ಕರೀತಾರೆ. ಅಥವಾ ಮನೆಯ ಯಜಮಾನ ಅಥವಾ ಜಮೀನಿನ ಮಾಲೀಕರು ಮರಣ ಹೊಂದಿದಾಗ ಮುಂದಿನ ವಾರಸುದಾರರಿಗೆ ಹಕ್ಕನ್ನ ವರ್ಗಾವಣೆ ಮಾಡುವುದನ್ನೇ ಪೌತಿ ಖಾತೆ ಅಂತ ಕರೀತಾರೆ. ಪೌತಿ ಖಾತೆ ಮಾಡಿಸೋದಾದ್ರೂ ಹೇಗೆ, ಪೌತಿ ಖಾತೆ ಮಾಡಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕಾಗತ್ತೆ. ನೀವು ಪೌತಿ ಖಾತೆ ಮಾಡಬೇಕಂದ್ರೆ ಹತ್ತಿರದಲ್ಲೇ ಇರುವಂತಹ ಗ್ರಾಮ ಆಡಳಿತಾಧಿಕಾರಿಗಳನ್ನ ನೀವು ಸಂಪರ್ಕ ಮಾಡಬೇಕಾಗತ್ತೆ. ಅಂದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕರಿತೀವಿ. ಸೊ ಅವರನ್ನ ಅಪ್ರೋಚ್ ಮಾಡಿದ್ರೆ ನಿಮ್ಗೆ ಎಲ್ಲ ಪ್ರೊಸೀಜರನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತ ಅಂದ್ರೆ ನಿಮಗೆ ಫ್ಯಾಮಿಲಿ ಟ್ರೀ ಇಂಪಾರ್ಟೆಂಟ್ ಆಗಿ ಬೇಕಾಗತ್ತೆ. ಯಾರು ಡೆತ್ ಆಗಿದ್ದಾರೆ ಅವರ ಮರಣ ಪತ್ರ ಮುಖ್ಯವಾಗಿ ಬೇಕಾಗತ್ತೆ. ಹಾಗೆ ಯಾರ್ಯಾರೆಲ್ಲ ವಾರಸುದಾರರಿದ್ದೀರಾ ಅವರ KYC ಡಾಕ್ಯುಮೆಂಟ್ಸ್, ಅಂದ್ರೆ ಅವರ ಪ್ಯಾನ್ ಕಾರ್ಡ್ ಇರ್ಬೋದು, ಆಧಾರ್ ಲಿಂಕ್ ಮಾಡೋದು ಮ್ಯಾಂಡೇಟರಿ ಇದೆ. ಅವರ ಫೋಟೋ, ಕೆಲವೊಂದು ಬೇರೆ ಏನ್ ಡಾಕ್ಯುಮೆಂಟ್ ಕೇಳ್ತಾರೆ ನಿಮ್ಮ ಜ್ಯೂರಿಸ್ಡಿಕ್ಷನ್ ಅಲ್ಲಿ ಅದನ್ನ ಸಬ್ಮಿಟ್ ಮಾಡಿ ನೀವು ಪೌತಿ ಖಾತೆಯನ್ನ ಮಾಡಿಸ್ಕೊಳ್ಬಹುದು. ಹಾಗೆ ಇನ್ ಕೇಸ್ ಏನಾದ್ರೂ ನೀವು ಫ್ಯಾಮಿಲಿ ಟ್ರೀ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಅಲ್ಲೇ ಇರುವಂತ ಗ್ರಾಮ ಆಡಳಿತಾಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ಅವರು ನಿಮ್ಗೆ ಸಹಾಯ ಮಾಡ್ತಾರೆ ಹೇಗೆ ಫ್ಯಾಮಿಲಿ ಟ್ರೀ ತಗೊಳ್ಳೋದು ಅಂತ. ಒಂದ್ ವೇಳೆ ನೀವೇನಾದ್ರೂ ಮರಣ ಹೊಂದಿರುವವರ ಡೆತ್ ಸರ್ಟಿಫಿಕೇಟ್ ಮಾಡಿಲ್ಲ ಅಂತಂದ್ರೆ ಅದು ಸ್ವಲ್ಪ ಕಷ್ಟ ಆಗತ್ತೆ ನಿಮ್ಗೆ. ಡೆತ್ ಸರ್ಟಿಫಿಕೇಟ್ ಲೈಕ್ ಏನಾದ್ರೂ 1 ವರ್ಷ ಆದ್ಮೇಲೆ ಏನಾದ್ರು ತಗೊಳ್ತೀರಾ ಅಂತಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಹಾಗಾಗಿ ಡೆತ್ ಸರ್ಟಿಫಿಕೇಟ್ ಯಾರಾದ್ರೂ ಮರಣ ಹೊಂದಿದ್ರೆ ತಕ್ಷಣ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ 1 ವರ್ಷ ಒಳಗಡೆ ಆದ್ರೆ ನೀವು ತಹಶೀಲ್ದಾರ್ ಆಫೀಸ್ಗೆ ಸಂಪರ್ಕ ಮಾಡಿದ್ರೆ ಅಲ್ಲೇ ನಿಮ್ಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಇನ್ ಕೇಸ್ 1 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಅಂತ ಅಂದ್ರೆ ನೀವು JMFC ನ್ಯಾಯಾಲಯದಲ್ಲಿ ನೀವು ಪ್ರಮಾಣ ಪತ್ರ ಅಂದ್ರೆ ಡೆತ್ ಆಗಿರುವಂತ ರಿಲೇಟೆಡ್ ಆದೇಶವನ್ನ ತಗೊಂಡು ನೀವು ಗ್ರಾಮ ಆಡಳಿತಾಧಿಕಾರಿಗಳನ್ನ ಸಂಪರ್ಕ ಮಾಡಬಹುದು. ನಿಮ್ಗೆ ತಹಶೀಲ್ದಾರ್ ಆಫೀಸಲ್ಲಿ ನಿಮ್ಗೆ ಡೆತ್ ಸರ್ಟಿಫಿಕೇಟ್ ಸಿಗತ್ತೆ. ಅಥವಾ ಗ್ರಾಮ ಆಡಳಿತಾಧಿಕಾರಿಗಳ ಜೊತೆಯಲ್ಲಿ ರೆವಿನ್ಯೂ ಆಫೀಸರ್ ಸ್ಥಳ ಮಹಜರನ್ನ ಮಾಡಿ ಯಾರು ವಾರಸುದಾರರಿದ್ದಾರೆ ಅವ್ರ ಹತ್ರ ಅಫಿಡವಿಟ್ ಅನ್ನ ತಗೊಂಡು ಕೂಡ ನಿಮ್ಗೆ ಪೌತಿ ಖಾತೆಯನ್ನ ಮಾಡ್ಕೊಡ್ತಾರೆ. ಪೌತಿ ಖಾತೆ ಯಾಕೆ ಮಾಡಬೇಕು, ಯಾಕೆ ಇದು ತುಂಬಾ ಇಂಪಾರ್ಟೆಂಟ್? ಸರ್ಕಾರ ಎಷ್ಟೋ ಆಂದೋಲನ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದೆ ರೈತರಿಗೆ ಅರಿವು ಮೂಡಿಸೋದಕ್ಕೆ ಪೌತಿ ಖಾತೆ ಮಾಡ್ಕೊಳ್ಳಿ ಅಂತ. ಆದ್ರೂ ಇನ್ನೂ ಎಷ್ಟೋ ರೈತ ಬಾಂಧವರು ಪೌತಿ ಖಾತೆಯನ್ನ ಇನ್ನೂ ಮಾಡ್ಕೊಂಡಿಲ್ಲ, ಅಂದ್ರೆ ತಮ್ಮ ಹಕ್ಕನ್ನ ವರ್ಗಾವಣೆ ಮಾಡ್ಕೊಂಡಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನಾಗತ್ತೆ, ಸರ್ಕಾರ ಕೊಡುವಂತ ಫೆಸಿಲಿಟೀಸ್ನ ಮಿಸ್ ಮಾಡ್ಕೊಳ್ತೀರಾ. ಇನ್ಶೂರೆನ್ಸ್ ಇರ್ಬೋದು ಅಥವಾ ಬೇರೆ ಫೆಸಿಲಿಟೀಸ್ ಕೊಡ್ತಾ ಇದಾರೆ ಅಂದ್ರೆ ಅದೆಲ್ಲ ಮಿಸ್ ಆಗತ್ತೆ. ಮೊದಲನೇದಾಗಿ ನಿಮ್ಗೆ ಜಮೀನಿನ ಮೇಲೆ ಹಕ್ಕೇ ಇರೋದಿಲ್ಲ. ಒಂದ್ ವೇಳೆ ಏನಾದ್ರೂ ಸರ್ಕಾರ ಯಾವುದೇ ಯೋಜನೆಗಳಿಗೆ ನಿಮ್ಮ ಜಮೀನನ್ನ ಸ್ವಾಧೀನ ಮಾಡ್ಕೊಳ್ತಾ ಇದೆ ಅಂತ ಅಂದಾಗ ನಿಮ್ಗೆ ಕಾಂಪನ್ಸೇಷನ್ ಅಮೌಂಟ್ ಬರೋದು ಡಿಲೇ ಆಗ್ಬಿಡತ್ತೆ. ಯಾಕಂದ್ರೆ ನಿಮ್ಮ ಹತ್ರ ನಿಮ್ಮದೇ ಅಂತ ಹೇಳ್ಕೊಳಕ್ಕೆ ಯಾವುದೇ ಡಾಕ್ಯುಮೆಂಟ್ ಪ್ರೂಫ್ ಇರೋದಿಲ್ವಲ್ಲ. ಹಾಗೆ ನೀವು ಜಮೀನನ್ನ ಸೇಲ್ ಮಾಡ್ತೀರಾ ಅನ್ನೋ ಅಂತ ಸಂದರ್ಭದಲ್ಲಿ ಕೂಡ ತೊಂದರೆ ಆಗತ್ತೆ. ಹಾಗೆ ಜಮೀನನ್ನ ಯಾರು ಕೊಂಡ್ಕೊಳಕ್ಕೆ ಬರ್ತಾರೆ ಅವರು ಕೂಡ ಪೌತಿ ಖಾತೆ ಇಲ್ಲ ಅಂತಂದ್ರೆ ಜಮೀನನ್ನ ಕೊಂಡ್ಕೊಳ್ಳೋದಿಲ್ಲ. ಇನ್ ಕೇಸ್ ಜಮೀನ್ ಕೊಂಡ್ಕೊಳ್ಳೋರು ಯಾರಾದ್ರೂ ರೈತರಿಗೆ ನೀವೇ ಅಡ್ವಾನ್ಸ್ ದುಡ್ಡು ಕೊಟ್ಟು ಡಾಕ್ಯುಮೆಂಟ್ ಮಾಡ್ಕೊಳ್ತೀರಾ ಅಂತ ಅಂದ್ರೆ ನೀವು ಕೂಡ ಹುಷಾರಾಗಿರಿ. ಯಾಕಂದ್ರೆ
ತಲೆಮಾರುಗಳಿಂದ ಅಂದ್ರೆ 2-3 ತಲೆಗಳಿಂದ ಡಾಕ್ಯುಮೆಂಟ್ಗಳು ಟ್ರಾನ್ಸ್ಫರೇ ಮಾಡ್ಕೊಂಡಿರಲ್ಲ ಅವ್ರ ಹೆಸರಿಗೆ. ಇನ್ ಕೇಸ್ ಯಾರಾದ್ರೂ ಒಬ್ರಿಗೆ ನೀವು ಅಡ್ವಾನ್ಸ್ ಕೊಟ್ಟು ಆಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ ಅನ್ನ ಸ್ಟಾರ್ಟ್ ಮಾಡಿದ್ರಿ ಅಂತ ಅಂದ್ರೆ ಉಳಿದಿರೋ ಅಂತ ಫ್ಯಾಮಿಲಿ ಮೆಂಬರ್ಸ್ ಯಾರಿರ್ತಾರೆ ಅವರು ಜಮೀನನ್ನ ಕೊಡೋದಿಲ್ಲ ಅಂತ ಏನಾದ್ರು ತಕರಾರು ಮಾಡಿದ್ರೆ ನೀವು ಕೊಟ್ಟಿರೋ ದುಡ್ಡು ಹಾಗೆ ಲಾಕ್ ಆಗ್ಬಿಡುತ್ತೆ. ದುಡ್ಡಿಗೆ ಯಾವುದೇ ತರ ರಿಟರ್ನ್ ಕೂಡ ಬರೋದಿಲ್ಲ. ಅಟ್ಲೀಸ್ಟ್ ಕೊಟ್ಟಿರೋ ಅಮೌಂಟ್ ವಾಪಸ್ ಬರುತ್ತೆ, ತಗೋಬೇಕು ಅನ್ನೋದೇ ನಿಮ್ಗೆ ಕಷ್ಟ ಆಗ್ಬಿಡುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಗೆ ಏನೇ ಕ್ವೆರೀಸ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಬಹುದು. ಕಾನ್ಫಿಡೆನ್ಷಿಯಲ್ ಆಗಿದೆ ಇನ್ಫಾರ್ಮೇಶನ್ ಅಥವಾ ಮೆಸೇಜ್ ಅಂತಂದ್ರೆ ನನ್ನ ವಾಟ್ಸ್ಆಪ್ ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ವಾಟ್ಸ್ಆಪ್ ಮೆಸೇಜ್ ಕೂಡ ಡ್ರಾಪ್ ಮಾಡಬಹುದು. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.